ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಿನ್ನೆ ಸಂಜೆ ಬಳ್ಳಾರಿ ಗ್ರಾಮಾಂತರ ನಗರ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಚಾರ ಸಮಿತಿ ಸಭೆ ನೆರವೇರಿತು. ಈ ಸಭೆಯನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಅವರು ಉದ್ಘಾಟಿಸಿದರು. ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್, ರಾಜ್ಯ ಸಮಿತಿಯ ಸಂಯೋಜಕರಾದ ಆನಂದ್ ಕುಮಾರ್, ವೆಂಕಟೇಶ್ ಹೆಗಡೆ, ಹಾಗೆಯೇ ಡಿಸಿಸಿ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್, ಲಿಡ್ಕರ್ ಅಧ್ಯಕ್ಷ ಮುಂಡ್ರಿಗಿ ನಾಗರಾಜ್, ಮೇಯರ್ ಮುಲ್ಲಂಗಿ ನಂದೀಶ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಲಿಡ್ಕರ್ ಅಧ್ಯಕ್ಷ ಮುಂಡ್ರಿಗಿ ನಾಗರಾಜ್, ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಪ್ರಚಾರ ಪಡಿಸಬೇಕು, ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಮನೆ ಮನೆಗಳಿಗೆ ಮುಟ್ಟಿಸಬೇಕು ಎಂದರು. ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡುತ್ತಾ, ರಾಜ್ಯದಲ್ಲಿ ತಲಾದಾಯ ಹೆಚ್ಚಾಗಿದ್ದು ಭಾರತದಲ್ಲಿ ಅತಿ ಹೆಚ್ಚು ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ತಲಾದಾಯ ಹೊಂದಿರತಕ್ಕಂತಹ ರಾಜ್ಯ ಕರ್ನಾಟಕ ಎಂದು ನೆರೆದಿದ್ದ ಕಾರ್ಯಕರ್ತರಿಗೆ ತಿಳಿಸಿದರು. ಹಾಗೆಯೇ ದೇಶದ ಚುನಾವಣೆಗಳಲ್ಲಿ ನಡೆಯಲಾಗುತ್ತಿದೆ ಎನ್ನಲಾದ ಮತಗಳ್ಳತನದ ಬಗ್ಗೆ ದೂರಿದರು. ಎಲ್ಲರೂ ತಾವೆಲ್ಲ ಬಂದಿದ್ದೀರಿ. ಪ್ರಚಾರ ಸಮಿತಿ ಅಂದ್ರೆ ಎಲೆಕ್ಷನ್ ಮುಗಿದ ತಕ್ಷಣ ಅದು ಕಮಿಟಿ ಮುಗಿದು ಹೋಗ್ತದೆ. ಅಂದ್ರೆ ಕಮಿಟಿ ಇರ್ತದೆ, ಅವ್ರನ್ನ ಯಾರು ಗಮನಕ್ಕೆ ತಗೊಳ್ಳೋದಿಲ್ಲ. ಅವ್ರ ಪ್ರಚಾರ ಮುಗಿತು, ಎಲೆಕ್ಷನ್ ಮುಗಿದೋಯ್ತು, ಗೆದ್ದಿವಿ ಸೋತಿ ಗೊತ್ತಿಲ್ಲ, ಆದ್ರೆ ಆ ಕಮಿಟಿ ಮುಗಿದು ಹೋಗ್ತಾ ಇದೆ. ಆದ್ರೆ ನಮ್ಮ ವಿನಯ್ ಕುಮಾರ್ ಸೊರಕೆ ಸಾಹೇಬರು ಬಂದ್ಮೇಲೆ ಇದಕ್ಕೊಂದು ದೊಡ್ಡ ಶಕ್ತಿ ಬಂತು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಪ್ರಚಾರ ಸಮಿತಿ ಆಕ್ಚುಲಿ ಇದರಲ್ಲಿ ಹೆಸರಲ್ಲಿದೆ ಪ್ರಚಾರ ಅಂತೇಳಿ, ಅಂದ್ರೆ ಈ ಪಕ್ಷದ ಎಲ್ಲಾ ವಿಚಾರಗಳನ್ನ, ಪಕ್ಷದ ಉದ್ದೇಶಗಳನ್ನು ಪ್ರಚಾರ ಮಾಡಿ ಜನರ ಮನೆಗಳಿಗೆ ತಲುಪಿಸಿ ಈ ಪಕ್ಷವನ್ನು ಬಲಪಡಿಸುವಲ್ಲಿ ಪ್ರಚಾರ ಸಮಿತಿಯ ದೊಡ್ಡ ಉದ್ದೇಶ ಇದೆ ಮತ್ತು ಅದೊಂದು ಜವಾಬ್ದಾರಿ ಸಹ ಇದೆ. ನಾವು ಬಂದಿರುವಂತ ಉದ್ದೇಶ, ಎಐಸಿಸಿ ಅವರು ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಶ್ರೀಯುತ ಸಿದ್ದರಾಮಯ್ಯ ಅವರು, ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಶಿಫಾರಸು ಮಾಡಿದಂತ ಪಟ್ಟಿಗೆ ಎಐಸಿಸಿ ಅವರು ಅನುಮೋದನೆಯನ್ನು ಕೊಟ್ಟು ನಮಗೆ ನೇಮಕಾತಿಯನ್ನ ಮಾಡಿದ್ದಾರೆ. ಆ ಉದ್ದೇಶದಿಂದ ನಾವು ಎಲ್ಲ ಕಾಂಗ್ರೆಸ್ಸಿಗೆ, ಯಾಕಂದ್ರೆ ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ಬರೀ ಚುನಾವಣೆಗೆ ಮಾತ್ರ ಸೀಮಿತ ಅನ್ನುವಂಥ ರೀತಿಯಲ್ಲಿ ಇತ್ತು. 365 ದಿವಸ ಕೂಡ ನಾವು ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಸಂಘಟನೆಯ ಮುಖಾಂತರ ನಾವು ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಧ್ಯಕ್ಷರಾಗಿದ್ದಂಥವರು, ಪದಾಧಿಕಾರಿಗಳಾಗಿದ್ದಂಥವ್ರು ನಾವು ಬೆಂಗಳೂರು ಕೂತರಲ್ಲಿ ಆಗೋದಿಲ್ಲ, ಜಿಲ್ಲೆಗೆ ಹೋಗ್ಬೇಕು ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಸಾಧಾರಣ 22 ಜಿಲ್ಲೆಗೆ ನಾವು ಭೇಟಿ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನಗೆ ಬಳ್ಳಾರಿಗೆ ಬರ್ಲಿಕ್ಕೆ ಬಹಳ ಸಂತೋಷ, ಖುಷಿ. ಯಾಕಂತ ಹೇಳಿದ್ರೆ ಹಿಂದೆ ಮೆಡ್ರಾಸ್ ಸಂಸ್ಥಾನ ಇರುವಾಗ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬಳ್ಳಾರಿ ಎಲ್ಲ ಒಟ್ಟಿಗೆ ಇದ್ದೇವೆ. ನಾವು ಮೆಡ್ರಾಸ್ ಸಂಸ್ಥಾನದ ಅಡಿಯಲ್ಲಿ ಬಹಳಷ್ಟು ನಿಕಟವಾದಂತಹ ಒಂದು ಸಂಬಂಧ ಇತ್ತು, ನಮ್ಮ ಹಿರಿಯರಿಗೆಲ್ಲ ಗೊತ್ತಿರಬಹುದು. ಅವರು ಹೇಳಿದಂತ ರೀತಿಯಲ್ಲಿ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಈ ಕ್ಷೇತ್ರದಿಂದ ತಾವು ಕಳಿಸಿಕೊಟ್ಟಿದ್ದೀರಿ. ಸೋನಿಯಾ ಗಾಂಧಿ ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಲೋಕಸಭಾ ಸದಸ್ಯರಾಗಿ ತಾವು ಕಳಿಸಿಕೊಟ್ಟಿದ್ದೀರಿ. ಇನ್ನೊಂದು ಮತಕಳ್ಳತನ, ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಜೀವದ ಹಕ್ಕು ತೊರೆದು ಅದರ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಹದೇವಪುರದಲ್ಲಿ 1 ಲಕ್ಷ ಓಟು, ಎಕ್ಸೆಸ್ ಓಟು, ಕಳ್ಳ ಓಟು ಸೇರ್ಪಡೆ ಮಾಡುವಂತ ಕೆಲಸ ಕಾರ್ಯ ಆಗಿದೆ. ಅದರಿಂದ ಬೆಂಗಳೂರು ಸೆಂಟ್ರಲ್ ನಮಗೆ ಸೋಲಾಯಿತು. ನಾನು ಕಳೆದ ಚುನಾವಣೆಯಲ್ಲಿ, ಇವತ್ತು ಮಹದೇವಪುರದಲ್ಲಿ ನಾನು ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಾನು ವೀಕ್ಷಕನಾಗಿದ್ದೆ. ನಾವೆಲ್ಲ ಮನೆಗೆ ಹೋಗಿ ಪ್ರಚಾರ ಮಾಡುವಂತ ಸಮಯದಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗೆ ನಮಗೆ ಪ್ರವೇಶನೇ ಇಲ್ಲ. ಯಾಕಂತ ಹೇಳುವಾಗ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ಅಲ್ಲಿ ಎಕ್ಸೆಸ್ ವೋಟ್ ಇದೆ, ಹಾಗಾಗಿ ಒಳಗಡೆ ಬಿಡ್ತಾ ಇಲ್ಲ ಅಂತ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯ್ತು. ಆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚುನಾವಣೆ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರು ಚುನಾವಣೆಯಲ್ಲಿ ಸೋಲಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ದು ಫ್ಯಾಕ್ಟ್ ಫೈಂಡಿಂಗ್ ಸಮಿತಿ ಮಾಡಿದರು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.